ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಡಿ.ಜಿ. ರವಿಕುಮಾರ್ ಅಂತೇಳಿ. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ನಾಟಿ ವೈದ್ಯ ಮಾಡ್ತಾ ಬರ್ತಾ ಇದ್ದೇನೆ. ಬಹಳ ಏನು ಕೇಳಿದ್ರೆ ಡಾಕ್ಟರ್ಗಳು ಕೇಳಿದ್ರೆ ಏನು ಹೇಳ್ತಾರೆ ಅಂದ್ರೆ, ಮಂಡಿ ಸೌದಿದೆ, ಚಿಪ್ಪು ಸೌದೋಗಿದೆ, ಅದಕ್ಕೆ ಚಿಪ್ಪನ್ನ ಬದಲಾವಣೆ ಮಾಡಬೇಕು, ಮಂಡಿ ಚಿಪ್ಪನ್ನ ಕ್ಲೀನಾಗಿ ಬದಲಾವಣೆ ಮಾಡಿ ಹಾಕ್ತೀವಿ ಅಂತ. ಅಂದ್ರೆ 50-50, ಅಂದ್ರೆ ಆಗಬಹುದು, ಸರಿ ಹೋಗಬಹುದು ಅಥವಾ ಆಗದೇ ಇರಬಹುದು. ಅಡ್ಡಗೋಡೆ ಮೇಲೆ ದೀಪ ಇಟ್ಬಿಡ್ತಾರೆ. ಇದಕ್ಕೆ ಮಂಡಿ ಚಿಪ್ಪುಗಳು ಸೌದೋಗಿದೆ, ಸಮಸ್ಯೆ ಬರ್ತಾ ಇದೆ, ಕರಕರ ಸೌಂಡ್ ಬರ್ತಾ ಇದೆ ಅಂತ ಅವ್ರಿಗೆ ಏನ್ ಮಾಡ್ಬೇಕು ಅಂತಂದ್ರೆ, ನೋಡಿ ಇದು ನೀಲಿ ಉತ್ರೇಣಿ, ಇದರ ಬೇರುಗಳು ಮಾತ್ರ ನಾವು ಶೇಖರಣೆ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿ ಗಂಟೆ ನೀಟಾಗಿ ಕಟ್ ಮಾಡ್ಬಿಟ್ಟು ಇದನ್ನ ಕ್ಲೀನ್ ಆಗಿ ಹೊಡೆದ್ಬಿಡ್ರಿ. ಹೊಡೆದ್ಬಿಟ್ರೆ ಒಳಗಡೆ ನಾರು ಇರುತ್ತೆ, ಆ ನಾರನ್ನ ತೆಗೆದ್ಬಿಟ್ಟು ಮೇಲ್ಗಡೆ ಇರ್ತಕ್ಕಂಥ ಹೊಟ್ಟು ಮಾತ್ರ ನೀಟಾಗಿ ಶೇಖರಣೆ ಮಾಡ್ಕೊಳ್ಳಿ. ಒಂದು 5 ಗಿಡ 10 ಗಿಡ ಎಷ್ಟಾದ್ರೂ ಅಷ್ಟು ಒಳಗಡೆ ಗಂಟೆ ಆಗಿದ್ರೆ ನೀಟಾಗಿ ಎಲ್ಲ ಬೇರ್ ಸಮೇತ ಬರ್ತದೆ. ನಾವಿವಾಗ ನಿಮ್ಗೆ ತೋರಿಸೋದಕ್ಕೆ ಅಂತ ಕಿತ್ತಿದ್ದೀನಿ. ಇದನ್ನ ಕ್ಲೀನಾಗಿ ಹೊಟ್ಟು ಬಿಡಿಸ್ಕೊಳ್ಳಿ. ಹೊಟ್ಟು ಬಿಡಿಸ್ಕೊಂಡು ಚೆನ್ನಾಗಿ ಜಜ್ಜಿಬಿಟ್ಟು ಅದಕ್ಕೆ 2 ಚಿಟಿಕೆ ಅರಿಶಿನ ಪುಡಿ, 2 ಉಪ್ಪು ಕಲ್ಲು ಹಾಕಿದ್ರು ಪರವಾಗಿಲ್ಲ, ಉಪ್ಪು ಕಲ್ಲು ಹಾಕದೇ ಇದ್ರೂ ಚಿಂತಿಲ್ಲ. 2 ಚಿಟಿಕೆ ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ನುಣುಪಾಗಿ ಅರಿಬೇಕು. ನುಣುಪಾಗಿ ಅಂದ್ರೆ ಫೇಸ್ ಥರ ಇರಬೇಕು. ಚೆನ್ನಾಗಿ ಅರೆದ್ಬಿಟ್ಟು ರೊಟ್ಟಿ ಥರ ತಟ್ಟಿ, ಕ್ಲೀನಾಗಿ ರೊಟ್ಟಿ ಥರ, ನಿಮ್ಗೆ ಎಷ್ಟಾಗಲ್ಲ ನೋವಿದೆಯೋ ಆ ಜಾಗದವರೆಗೂ ನೀಟಾಗಿ ರೊಟ್ಟಿ ಥರ ತಟ್ಟುಬಿಟ್ಟು ನೀಟಾಗಿ ಕ್ಲೀನಾಗಿ ಅದ್ರ ಮೇಲೆ ಹಾಕ್ಬಿಟ್ಟು ಒಂದು ವಿಲೇದೆಲೆ ಆಗ್ಬೋದು ಅಥವಾ ಅರಳೆ ಗಿಡ ಬರುತ್ತಲ್ಲ, ಅರಳು, ಕ್ಲೀನಾಗಿ ಈ ಥರ ಹಾಕ್ಬಿಟ್ಟು ಕಟ್ಬಿಡಿ. ಈ ರೀತಿ ಒಂದು 11 ದಿನ 21 ದಿನ ಮಾಡ್ತಾ ಬಂದ್ರೆ ಈ ಮಂಡಿಯಲ್ಲಿ ಸೌದಿರ್ತಕ್ಕಂಥ ಉಪ್ಪು ಏನೇ ಕ್ಯಾಲ್ಸಿಯಂ ಇಲ್ಲದೆ ಸೌದಿರ್ತಕ್ಕಂಥ ಮೂಳೆ ಏನಿದೆಯೋ ಅದು ಮತ್ತೆ ಶೇಖರಣೆ ಆಗ್ತಾ ಬರ್ತದೆ, ಗೊಜ್ಜು.